ಸಚಿವರ ಪಟ್ಟಿಯನ್ನ ಅಂತಿಮಗೊಳಿಸೋದಕ್ಕೆ ಹೈಕಮಾಂಡ್ ಕಸರತ್ತನ್ನ ನಡೆಸ್ತಾ ಇದೆ. ಇನ್ನೂ ಕೂಡ ಆ ಒಂದು ಭಾಗ್ಯ ಸಿಕ್ಕಿಲ್ಲ ನಮ್ಮ ಕರ್ನಾಟಕಕ್ಕೆ. ನೋಡಿ, ಸಚಿವರ ಲಿಸ್ಟ್ ದೊಡ್ಡದಿದೆ. 20 ಶಾಸಕರ ಆಯ್ಕೆಗಾಗಿ ನಾನಾ ಕಸರತ್ತನ್ನ ನಡೆಸಿದ್ರು ಕೂಡ ಯಾವುದೇ ಪ್ರಯೋಜನಗಳು ಇಲ್ಲಿ ತನಕ ಆಗಿಲ್ಲ. ಇನ್ನು ಮುಂದೆ ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳಿ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬ್ಯಾಲೆನ್ಸ್ ರಿಸರ್ವ್ ಏನ್ ಅನುಕೂಲ ಆಗ್ತಾ ಇದೆ. ನೀವು ಯಾರೋ ನಿಮ್ಮ ಮೈಸೂರು ರಿಪೋರ್ಟರ್ ಕೂಡ ಸಂಪುಟ ವಿಸ್ತರಣೆ ಸರ್ಕಸ್ ನಡುವೆ ಇದೀಗ ಬೆಳಗಾವಿಯದ್ದೇ ಚರ್ಚೆಗಳು ಆಗ್ತಾ ಇದೆ. ಬೆಳಗಾವಿಯಲ್ಲಿ ಯಾರಿಗೆ ಸ್ಥಾನ ನೀಡೋದು ಅನ್ನೋದೇ ಮಾತುಕತೆಗಳು ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಮೂವರಲ್ಲಿ ಯಾರನ್ನ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳಿ ಗೊಂದಲಗಳು ಈಗಾಗಲೇ ಸೃಷ್ಟಿಯಾಗಿದೆ. ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯಿಂದ ಬಂದವರು. ಇಲ್ಲಿ ಸ್ಥಾನಮಾನವನ್ನ ಕೊಡ್ತೀವಿ ಅಂತ ಹೇಳಿ ಬಿಜೆಪಿಯಿಂದ ಹೈಜಾಕ್ ಮಾಡ್ಕೊಂಡು ಬರಲಾಯ್ತು. ಸ್ಥಾನಮಾನವನ್ನ ಕೊಡ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಲಕ್ಷ್ಮಣ ಸವದಿ ಅವರು ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಈ ಬಾರಿ ಸಚಿವ ಸ್ಥಾನ ಸಿಗತ್ತೆ, ಮುಂದಿನ ಚುನಾವಣೆಗೆ ನಾವು ಜನರ ಬಳಿ ಹೋಗಿ ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಿ ಅವರ ಬಳಿ ಚುನಾವಣೆಗೆ ನಾವು ನಮ್ಮನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳಿಕೊಳ್ಳಬಹುದು ಅಂತ ಹೇಳಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿಸಿಎಂ ಸ್ಥಾನದ ರೇಸ್ ನಲ್ಲಿದ್ದಾರೆ. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಹಿಳಾ ಕೋಟದಿಂದ ನನಗೆ ಈ ಬಾರಿ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂತಹ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಬಟ್ ಏನಾಗತ್ತೆ, ಹೈಕಮಾಂಡ್ ಯಾವ ಹೆಸರನ್ನ ಫೈನಲ್ ಮಾಡುತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಸತೀಶ್ ಜಾರಕಿಹೊಳಿಗೆ ಸಿಗುತ್ತಾ ಉಪಮುಖ್ಯಮಂತ್ರಿ ಸ್ಥಾನ ಅನ್ನುವಂತಹ ಚರ್ಚೆಗಳು ರಾಜಕೀಯ ವಲಯದಲ್ಲೂ ಕೂಡ ಆಗ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯನವರ ಜೊತೆ ಸಂಬಂಧ ಅಳಸ್ ಹೋಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಆದ್ರೆ ಒಂದು ಹಂತದಲ್ಲಿ ಚರ್ಚೆ ಮಾಡುವಂತಹ ಹಂತದಲ್ಲಿ ಹೋಗೋದಾದ್ರೆ ಎಲ್ಲವೂ ಸರಿ ಇದೆ, ನಾವಿಬ್ರು ಚೆನ್ನಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸಗಳನ್ನ ತೆರೆಮರೆಯಲ್ಲಿ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಮಂತ್ರಿಗಿರಿ ಸಿಗುತ್ತಾ? ಹಾಗಿದ್ರೆ ಒಬ್ರು ಕೊಟ್ರೆ ಒಬ್ರು ಅಸಮಾಧಾನ ಸ್ಫೋಟ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮಂತ್ರಿ ಭಾಗ್ಯವನ್ನ ಅನುಭವಿಸಿದ್ದಾರೆ. ಈಗ ಲಕ್ಷ್ಮಣ್ ಸವದಿ ಅವರ ಸರದಿ. ಸೊ ಹಾಗಾಗಿ ಈ ಬಾರಿ ಲಕ್ಷ್ಮಣ್ ಸವದಿ ಅವರನ್ನ ಆಯ್ಕೆ ಮಾಡಿಕೊಂಡ್ರು ಅಚ್ಚರಿ ಏನಿಲ್ಲ. ಕುತೂಹಲವನ್ನ ಮೂಡಿಸ್ತಾ ಇದೆ ಹೈಕಮಾಂಡ್ ನಾಯಕರ ನಿರ್ಧಾರ. ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕೋದ್ರಲ್ಲಿ ಯಾವ ರೀತಿಯಾಗಿ ಯಶಸ್ಸನ್ನ ಕಾಣ್ತಾರೆ ಹೈಕಮಾಂಡ್ನ ನಾಯಕರು. ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ರೆ ಲಕ್ಷ್ಮಣ್ ಸವದಿ ಅವರು ಸಹಜವಾಗಿಯೇ ತಮ್ಮ ಮುನಿಸನ್ನ ಕಾಣುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಯಾಕೆಂದ್ರೆ ಬಿಜೆಪಿಯಿಂದ ಬಂದವರು, ಈ ಬಾರಿ ಸ್ಥಾನಮಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೂಲತಃ ಕಾಂಗ್ರೆಸ್ನವರು, ನನಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದೆ. ಗೃಹಲಕ್ಷ್ಮಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶಸ್ವಿಯಾಗಿ ನಾವು ತೆಗೆದುಕೊಂಡು ಬಂದಿದ್ದೀವಿ ಅಂತ ಹೇಳಿ ಜನರ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಬಟ್ ಆದರೆ ಜನ ಮಾತ್ರ ಈಗ ಲಕ್ಷ್ಮಣ್ ಸವದಿ ಅವರ ಆಯ್ಕೆ ಆಗಬೇಕು ಅನ್ನುವಂತಹ ಕೂಗನ್ನ ಇಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಮತ್ತೊಂದು ವರ್ಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಯ್ಕೆ ಆಗಬೇಕು, ಮರು ಆಯ್ಕೆ ಆಗಬೇಕು ಅನ್ನುವಂತಹ ಒಂದಷ್ಟು ಚರ್ಚೆಗಳು ಮಾಡ್ತಾ ಇದ್ದಾರೆ. ಬಟ್ ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಯಾರ ಹೆಸರನ್ನ ಫೈನಲ್ ಮಾಡಬೇಕು ಅನ್ನುವಂತಹ ಒಂದಷ್ಟು ಗೊಂದಲಗಳು ಏನಿದೆಯಲ್ಲ ಅದು ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಅಳೆದು ತೂಗಿ ಇವತ್ತು ಇಲ್ಲ ನಾಳೆ ಫೈನಲ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಮತ್ತೊಂದು ಕಡೆ BK ಹರಿಪ್ರಸಾದ್ ಅವರನ್ನ ಕೂಡ ಈಗಾಗಲೇ ಕರೆದಿದ್ದಾರೆ ಹೈಕಮಾಂಡ್ನ ನಾಯಕರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಅವರ ಬಳಿಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿ ಆ ನಂತರ
ಪಟ್ಟಿಯನ್ನ ಫೈನಲ್ ಮಾಡಿ ಅವರ ಮುಖಾಂತರವೇ ರಾಜ್ಯಕ್ಕೆ ರವಾನೆ ಮಾಡುವಂತಹ ಕೆಲಸಗಳಾಗತ್ತಾ? ಕಾದ್ ನೋಡ್ಬೇಕು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಯಾವುದೇ ರೀತಿಯಾದಂತಹ ಬದಲಾವಣೆಗಳು, ಚೇಂಜಸ್ಗಳು ಆಗುವಂತಹ ಸಾಧ್ಯತೆಗಳು ರಾಜಕೀಯದಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನೋಡ್ಬೇಕು ಏನಾಗುತ್ತೆ ಇವತ್ತು ಅಥವಾ ನಾಳೆ.